ಅದೇನು? ಪರಸತಿಯರನ್ನು ಎಳೆಯುವುದು ನ್ಯಾಯವಲ್ಲ ಎಂದು ಹೇಳಿದೆಯಲ್ಲ. ನಿನ್ನ ಗಂಡನೇನು ಸಂಪನ್ನನಲ್ಲ. ಎಲೆ ಲಕ್ಷ್ಮಿ, ನನ್ನ ಗಂಡನ ಬಗ್ಗೆ ನಿನಗೇನು ಗೊತ್ತಿರುವುದು? ಎಲೆ ಲಕ್ಷ್ಮಿಯೇ, ನನ್ನ ಬಗ್ಗೆ ಹಾಗಾದರೆ ಜಲಂಧರನ ಸತಿಯಾದ ವೃಂದಾದೇವಿಯ ನಿನ್ನ ಗಂಡನಿಗೆ ಏನಾಗಬೇಕು ಹೇಳು? ಎಲೆ ಲಕ್ಷ್ಮಿ, ನಿನಗೆ ತಿಳಿದರೆ ಹೇಳು, ಇಲ್ಲವೇ ನನ್ನನ್ನು ಕೇಳು. ಜಲಂಧರನ ಸತಿ ಏನಾಗಬೇಕು ಶ್ರೀ ಎಂದು ಜಲಂಧರನ ಸತಿಯಾದ ವೃಂದಾದೇವಿಯು ನಿನ್ನ ಗಂಡನಿಗೆ ಏನಾಗಬೇಕು ಹೇಳು? ನನ್ನ ಗಂಡನಿಗೆ ನನ್ನ ಗಂಡನಿಗೆ ಹೇಳು. ಅತ್ತಿಗೆ ಆಗಬೇಕು. ಸುಂದರಿ, ಮೂರ್ಖಳೆ, ಜಯಲೇ ಸುಂದರಿ, ಅದೇನು ಚೆನ್ನಾಗಿ ಹೇಳು. ಜಲಂಧರನ ಸತಿ ಆದ ವೃಂದಾದೇವಿಯ ನಿನ್ನ ಗಂಡನಿಗೆ ತಂಗಿ ಆಗಬೇಕಲ್ಲವೇ? ಅರೇ ರಮಣೆ, ಹೊಳಿರ್ಯ ಅಂತ ತಂಗಿಯನ್ನು ಶೀಲವನ್ನು ಕೆಡಿಸಿ ಮಾನವನ್ನು ಹಾಳು ಮಾಡಿದವಲ್ಲ, ಆಗ ಅದಕ್ಕೆ ಹೇಳಲಿಲ್ಲ ನಿನ್ನ ಗಂಡನಿಗೆ ನೀತಿಯನ್ನು ನೀನು. ಎಲೇ ತೂ ದುರ್ಮಾರ್ಗಳೆ, ದುರ್ಮಾರ್ಗನೇ, ದುರ್ಮಾರ್ಗಳೆ. ನನ್ನ ಗಂಡನ ಹೋಗಿರುವುದು ನೀನೇನಾದರೂ ನೋಡಿದ್ದೀಯಾ? ಎಲೇ ಸುಂದರಿ, ನಿನ್ನ ಗಂಡನು ಹೋಗಿದ್ದರೆ ಯಾರು ಹೇಳಿದ ಮಾತು ಕೇಳಿ ಮಾತನಾಡುವುದು ನಿನಗೆ ಸರಿಯಲ್ಲ. ಮಾಡಬೇಡ ಎನ್ನೋ ತರ್ಕ. ಯಾರೋ ಹೇಳಿದ ಮಾತು ಕೇಳುವುದಕ್ಕೆ ನಾನೇನು ಸಣ್ಣ ಹುಡುಗಲ್ಲ. ನಿಮ್ಮ ಅಜ್ಞಾನಕ್ಕೆ ನಾನೇನು ಹೇಳಲು? ನಿನ್ನ ಸುಜ್ಞಾನಕ್ಕೆ ನಾನೇನು ಹೇಳಲು? ಇಲ್ಲಿ ಕುಳಿತಿರುವ ಈ ಸಭಾ ಸಜ್ಜನಾರರು ನಿಮ್ಮನ್ನು ಎಷ್ಟು ಮಾತ್ರಕ್ಕೆ ಮೆಚ್ಚಲಾರರು? ಓಹೋ, ನಮ್ಮನ್ನು ಮೆಚ್ಚಲಾರರು. ನಿನ್ನ ಪತಿಯನ್ನು ಬಿಟ್ಟು ಹೋಗಿರಲ್ಲ, ಅವನನ್ನು ಮೆಚ್ಚುವರ. ನನ್ನ ಪತಿಯನ್ನು ಬಿಟ್ಟು ಹೋಗಲು ಬರುವನತ. ಸುಮ್ಮನೆ ಇಲ್ಲ ಸಲ್ಲದ ಮಾತನ್ನಾಡುವುದು ಬಿಟ್ಟು ನನ್ನನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗು ಮೂಡ. ಹೆಚ್ಚು ಮಾತನಾಡಿ ಕೆಟ್ಟು ಹೋಗಬೇಡ. ಎಲೆ ಹುಚ್ಚ ಮುಂಡೆ, ಎತ್ತರ ತಪ್ಪೆ ಹೆಚ್ಚ ಬಂದಂತ ಮಾತನಾಡಿದರೆ ನಿನ್ನ ಗಂಟ ಬಂದೆಗಳು ಮುರಿದು ಬಿಡುವರೆ. ಎಲೆ ಮುರ್ಕಳೆ, ಎಲೆ ಬಂಡನೆ, ಎಲೆ ಅಲ್ಮನೆ, ಅದು ಪಾತಾತ್ಮನೆ, ಪಾಪಾತ್ಮನೆ, ಪಾಪಿಷ್ಟನೆ. ನಮ್ಮ ಪಂಥವನ್ನು ಬಿಡುವರು ನಾವಲ್ಲ. ಖಂಡಿತವಾಗಿ ನಿನ್ನ ಗಂಡನನ್ನು ಜೀವ ಸಹಿತ ಆದ ಕಾರಣ ನಮ್ಮ ಅಣ್ಣನೇ ಗಂಡನೆಂದು ಪ್ರೀತಿಸಿದರೆ ನಿನ್ನ ಮೇಲೆ ಮನಸ್ಸಿಗ್ತಾ ಇದ್ದರೋ ಇದಕ್ಕೆ ಪ್ರತಿ ಮಾತನಾಡದೆ ಎದುರು ಉತ್ತರ ಕೊಡದೆ ಈಗೋ ಈ ರಾಜ್ಯ ವೀರನಾದ ನಮ್ಮ ಅಗ್ರಜನ ಕೈ ಪಡೆದು ಸುಖ ಪಡ ಲಕ್ಷ್ಮಿ ಎಂಬ ನಾರಿ ಉತ್ತಮಣ್ಣ ಹುಟ್ಟಿನುಡಿಗೆ ಕಡು ಬಿಡು ನುಡಿಗಳನ್ನು ಆಡುವುದ ಬಿಡ ಹಂದರೆ ಕಂಡ ಕಂಡಂತೆ ಮಾತನಾಡುತ್ತ ಎನ್ನಗೆ ಇಲ್ಲದ ಕೋಪವನ್ನು ಹೆಚ್ಚಿಸಬೇಡ. ನಿನ್ನ ಗಂಡನಾದ ಬಣ್ಣನ ನೆನೆಸಿಕೊಂಡು ಇನ್ನು ಮೇಲೆ ನೀನು ಸುಖವಾಗಿ ಬಾಳಬೇಕೆಂಬ ಅಪೇಕ್ಷೆ ನಿನ್ನಲ್ಲಿದ್ದರೆ ಈ ಕಲಿಕಂಠಿ ಇರುವ ಶಕ್ತಿ ಸುಧರ ಮೊಡಗೂಡು ಕಳಿಸುವಂಬಡು. ನನಗೆ ಬೇಕಾಗಿಲ್ಲ. ಇಲ್ಲ ವಾಯಿದ ಬಲರು ಕರುಣೆ ಇಲ್ಲದ ಕಟಕನಂತೆ ಈ ಅನ್ನ ಕಟಕದಿಂದ ನಿನ್ನ ಶಿರವಮ್ಮ ಹರೆಗಡಿವೆ ನಿನ್ನ ಬಿಡಿಸಿಕೊಳ್ಳುವವರ ಬಲ ಹಟರದಾರ ನಾನು ನೋಡಿಕೊಳ್ಳುವೆ ಕಂಡಿಯ ಇಂದುರಾಕ್ಷಿ ನಾ ಮನದರ ಬಗ್ಗೆ ವೈರಿಗಳ ಕುಕ್ಷೆ ಎಲ್ಲೋ ದುರ್ಮಾರ್ಗನೆ, ಎಲೆ ದುರ್ಮಾರ್ಗನೆ, ಎಲ್ಲೋ ಅರಮನೆ, ಎಲೆ ಬ್ರಾಹ್ಮಣೆ, ಎಲ್ಲೋ ನೀಚನೆ. ನನ್ನ ಗಂಡನ ಪರಾಕ್ರಮವನ್ನು ನೀವೇನು ಬಲ್ಲರೆ? ಎಲೆ ಲಕ್ಷ್ಮಿ, ನಿನ್ನ ಗಂಡನ ಅಂತ ಪರಾಕ್ರಮನಾದರೆ ಹಿಂದಕ್ಕೆ ಜರಾಸಂಧ ಕೂಡ ಯುದ್ಧವನ್ನು ಮಾಡದೆ ಓಡಿ ಹೋಗಿ
ಪರ್ವದ ಅಡಿಯದಲ್ಲಿ ಬಸ್ತಿ ತಗೊಳ್ಳಲಿಲ್ಲ. ಕೆಲವು ದುರ್ಮಾರ್ಗನೇ, ಮೂರ್ಖರೇ, ಜಲಸಂಧನಿಗೆ ನೋಡಿ ಹೆದರಲಿಲ್ಲ. ಜಲಸಂಧನನ್ನು ವಧೆ ಮಾಡುವುದು ನನ್ನ ಗಂಡನಲ್ಲ, ಭೀಮಸೇನನಿಂದ ವಧೆ ಮಾಡಿಸಬೇಕೆಂದು ಆ ರೀತಿ ಮಾಡಿದನು. ಆ ಪರ್ವತಕ್ಕೆ ಬೆಂಕಿಯನ್ನು ಹಚ್ಚಲು ಮತ್ತೆ ಓಡಿ ಹೋಗಿ ಸಮುದ್ರವನ್ನು ಸೇರಲಿಲ್ಲ. ಮೂರ್ಖರೇ, ಕೆಲವು ಮೂರ್ಖನೇ, ಅಂತ ಅಂಜಿ ಬಿರುಕನ ಪರಾಕ್ರಮಿಯ ಎನ್ನಂತ ಗಂಡುಗಲಿ ಮುಂದೆ ಹೇಳಬೇಡ ನಾರಿ, ಸುಮ್ಮನೆ ಇಡೀ ಲೋಕವನ್ನೇ ಮಾರಿ. ಕೆಲವು ದುರ್ಮಾರ್ಗನೇ, ಕೆಲವು ಭಂಡನೇ, ಎಲೆ ಬಂಡರೆ, ರಾಕ್ಷಸನೇ ಬಿಡು ನೀನು ಮುಟ್ಟಿ, ಹೇಳಬೇಡ ಜನ್ಮದ ಸೋಜೆ. ಅನ್ನೆನಾರೆ ನಿನ್ನ ಸೋದರೆ, ಅನ್ನೆನಾರೆ ನಿನ್ನ ಸೋದರೆ, ತಂಗಿಯಂದ ಕರೆ ದಾರೆ ಬಿಟ್ಟು ದೂರಸರೆ. ನ್ಯಾಯವೇನ ಲಾಭವಾಗಲಿ ನೀವು ಗೈಯುವರು, ಎನ್ನ ಮೇಲಿನ ಆಸೆಯಿಂದ ಎನ್ನ ಬಯಸುವರು, ಎನ್ನ ಕಾಡುವರು. ಎಲೆ ದುರ್ಮಾರ್ಗರೇ, ದುರ್ಮಾರ್ಗರೇ, ನಿಮ್ಮ ಅಜ್ಞಾನಕ್ಕೆ ನಾನೇನು ಹೇಳಲಿ? ನಿನ್ನ ಅಜ್ಞಾನಕ್ಕೆ ನಾನು ಗಿಡದ ಮೇಲಿನ ಹಣ್ಣನ್ನು ಎಳೆಯಲು ಬಯಸಿದಂತೆ, ಬಯಸದಂತೆ, ಸೇದ ಬಾವಿಯ ನೀರನ್ನು ಕಂಡು ಸುನುಕವಾಸ ಪಟ್ಟಂತೆ, ಆಸೆ ಪಟ್ಟಂತೆ ನೀವಿಬ್ಬರು ಸೇರಿ ನನ್ನನ್ನು ಆಸೆ ಪಡುವುದು ನ್ಯಾಯವಲ್ಲ ಭ್ರಷ್ಟ. ಥು, ಥು, ಪರಮ ಪಾಪಿಷ್ಟ. ಎಲೆ ಎಣ್ಣೆ ಸಣ್ಣದನದ ಮಣ್ಣ ಮನದ ಸಣ್ಣದನದ ಮಾಡಿ ಮಣ್ಣ ದೋರಿದವರು ನನ್ನ ನನ್ನ ಮನಸ್ಸು ಕರಗುವುದಲ್ಲ ರಮಣೆ. ಎಲೆ ನಾನೇ ತೀರ ಕಡುದೋಳ ಉತ್ತು ಬಯಸಿದ ಸುಂದರಿ, ಕೆಲವು ದುರ್ಮಾರ್ಗನೇ, ನಿನ್ನ ರೂಪ ಲಾವಣ್ಯಕ್ಕೆ ಕಡುಕಲ್ಲಿ ದುರಿನ ನಮ್ಮ ಹಣ್ಣನು ನಿನ್ನ ಮೇಲೆ ಪೂರ ಮನಸ್ಸು ಹೋಗ್ತಿರುವನು. ಎಲೆ ಒಯ್ಯರು ಕೆಲವು ಅದಮನೆ, ನಿನ್ನ ರೂಪವನ್ನು ಕಂಡು ಚಂದ್ರನು ಅಂದಗೆಟ್ಟು ಎಂದಿಗೆ ಸರಿವಾಗಿಲ್ಲವೆಂದು ಅಮಾವಾಸ್ಯ ದಿನದಂದು ಯಾರಿಗೆ ಕಾಣದಂತೆ ಮಾಯವಾಗಿ ಹೋದನು. ಎಲೆ ಸುಂದರಿ, ಕೆಲವು ನೀಚನೇ, ಈ ನಿನ್ನ ನೇತ್ರಗಳನ್ನು ಕಂಡು ಕಮಲವು ಬಾಡಿ ಹೋಗಿತ್ತು. ಈ ನಿನ್ನ ಬಡ ನಡಿಗೆ ಕಂಡು ಸಿಂಹವು ಕವಿತಾಯಿತ. ಎಲೆ ಸುಂದರಿ, ಈ ನಿನ್ನ ಜಡಿಯಂ ಕಂಡು ಸರ್ಪವು ಚಿರಸ್ತಿ ಉತ್ತಾಕಿತ. ಎಲೆ ತೀರ ಸಾಗರನ ಕುವರೆ, ದಿಟ್ಟಾದ ನಮ್ಮ ಹಣ್ಣನು ನಿನ್ನ ಮೇಲೆ ಪೂರ ಮನಸ್ಸು ಹೊತ್ತಿರುವನು. ನಮ್ಮ ಪಟ್ಟಣ ಸಹಿತ ಕರ್ತವ್ಯವನ್ನು ಮರೆತು ಬಿಟ್ಟಿರುವನು. ಆದ ಕಾರಣ ಇಂಥ ದೃಢ ಮನಸ್ಸಿನಿಂದ ನಮ್ಮ ಅಣ್ಣನ ಕರುಣೆಯಿಂದ ನೋಡು, ಪ್ರೀತಿಯಿಂದ ಮಾತನಾಡ. ನಿನ್ನ ರೂಪಕ್ಕೆ ಸರಿಯಾಗಿರುವುದೇ ಹೇಳು, ಯಾತಕ್ಕೆ ನಮ್ಮ ಮಡಿನ ಇಂಥ ಮಾತನಾಡುತ್ತೀಯಲ್ಲೇ? ಈ ನಿನ್ನ ಬಳೆಯ ಬಣ್ಣದ ಪ್ರಕಾಶ ಸೂರ್ಯ ಚಂದ್ರನ ಪ್ರಕಾಶಕ್ಕಿಂತಲೂ ಅಧಿಕವಾಗಿರುವುದು. ಕೇಳಿದಿಗೆ ಲಕ್ಷ್ಮಿ ಎಂಬ ನಾರಿ, ಬೇಗನೆ ನಮ್ಮ ಅಣ್ಣನ ವರ್ಷ ಬರೇ. ವಿಷ್ಣುವಿನ ಕಥೆ ಇನ್ನೇನಂತಹ ನನಗಿತ್ತೆ. ನೀನೆಂತ ನೀತಿಗೆಟ್ಟ ಜಾತಿ. ನಮ್ಮ ಪಟ್ಟಣಕ್ಕೆ ಹಿತದಿಂದ ಬಾಯನ್ನು ಕರೆದರ ಒಳ್ಳೆಯನ್ನವಯ ಸಹಜವಾಗಿ ಸಹಜವಾಗಿ ಮೇರೇನು. ಕೆಲವು ಅದಮನೆ, ಹರಗಳಿಗೆ ನಿನ್ನನ್ನು ಎಳೆದೊಯ್ಯುವ ಶಕ್ತಿ ನನ್ನಲ್ಲಿಲ್ಲವೇ? ಇರಬಹುದಲ್ಲ. ಆದ್ದರಿಂದ ಸುಖವಾಗಲಾರದೆಂದು ನಿನ್ನನ್ನು ಪ್ರೀತಿಯಿಂದ ಮನ ಒಪ್ಪಿಸಿ ಕರೆದುಕೊಂಡು ಹೋಗಬೇಕೆಂಬ ಎನ್ನ ಮನ ಬಯಕೆ ಇರುವುದು. ಎಲೆ ರಮಣೆ, ಇದಕ್ಕೆ ಮರು ಮಾತನ್ನು ಹಾಡಿದರೆ ಬಲರೆ ಈ ಕ್ಷಣವೇ ನನ್ನ ಧರನ ಎಳವೆ ನಮ್ಮ ಕಾರಾಗೃಹದೊಳ ಕೊನೆ ಆಗುವೆ. ಇರೇ ಸುಂದರೇ, ಕೆಲವು ಅದಮನೆ, ಆದರೆ ತಾವರೆಯ ಪುಷ್ಪದಂತಿರುವ ಈ ನಿನ್ನ ಮೃದುವಾದ ದೇಹಕ್ಕೆ ಕಷ್ಟ ಕೊಡದೆ ಎನ್ನ ಸ್ವಾಧೀನ ಮಾಡಿಕೊಳ್ಳಬೇಕೆಂಬ ಅಭಿಲಾಷದಿಂದ ಇರೇ ಸುಂದರಿ ನಿನ್ನ ವಿಧೇಯತೆಯಿಂದ ಕೇಳಿಕೊಳ್ಳಬೇಕು. ಕೇಳಿದೆಯಾ ಲಕ್ಷ್ಮಿ ಎಂಬ ಸುಂದರಿ? ಇದಕ್ಕೆ ನಿನ್ನ ಅಭಿಪ್ರಾಯವನ್ನು ಹೇಳಿದ ವಯ್ಯಾರೆ? ಕೆಲವು ದುರ್ಮಾರ್ಗರೇ, ನನಗೆ ಇಷ್ಟುವೇ ಶ್ರೇಷ್ಠವಾದ ಪತಿಯು ಆತನ ಬಿಟ್ಟು ಒಂದು ಕ್ಷಣ ಮಾತ್ರ ಜೀವಿಸಲಾರದ ಮೂರ್ಖ ಮಾಡಬೇಡ ಎನ್ನೋ ತರ್ಕ. ಓ ಅಗ್ರಜ, ಈ ಭ್ರಷ್ಟ ಲಕ್ಷ್ಮಿ ನುಡಿದಂತ ನುಡಿ ಕೇಳಿದ್ಯಾ? ಅದು ಏನಂದು ಬಗಳಿದಾಳ ಅನುಜ?
ವಿಷ್ಣುವೇ ಇವಳಿಗೆ ಶ್ರೇಷ್ಠ ಪತಿಯಂತೆ, ಅವೇ ನನ್ನ ಬಂಸಕರಂತೆ. ಈ ಘಾತಕಿಯ ಮೇಲೆ ತಟ್ಟನ ಒಂದು ಪೆಟ್ಟನ್ನು ಇಟ್ಟು ಬಿಡಲೆ. ಇವಳನ್ನು ಏನಗಳನ್ನು ತಪ್ಪದ ಒಂದು ಬೆಪ್ಪನ್ನು ಇಟ್ಟು ನನ್ನ ತಡೆಯ ಮೇಲೆ ಕೊಂದರು ಸಂಬಂಧನಾಗದಮ್ಮ. ಈ ಮುರ್ಕಳೆ ನಿನ್ನ ಪತಿಯ ಸುದ್ದಿ ನನಗೆ ತಿದ್ದಿ ತಿದ್ದಿ ಹೇಳಬೇಡ. ನಮಗೆ ಭಯಪಟ್ಟು ನಿನ್ನ ಗಂಡ ನಮ್ಮನ ಭ್ರಷ್ಟನು ಓಡಿ ಹೋಗಿರುವನು. ಆದ ಕಾರಣ ತತ್ತಾರಣ ತಡ ಮಾಡದೆ ನಮ್ಮ ಹಿಂದೆ ಬಂದರೆ ಸರಿ, ಇಲ್ಲವಾದರೆ ನಿನ್ನ ಚಟಪುಡಿಗೆ ಎಂಬಿಡುದು ಎಳೆದು ಒಯ್ಯನು ನಾರ್ಯ. ಸುಂದರಿ, ಶ್ರೀಲೋಕವನ್ನ ತಲಕಲಗಾಗಿ ಮಾಡುವುದಿಟ್ಟ ಶಕ್ತಿ ಸುಂದರಿಗೆ ನಿನ್ನ ಗಂಡನು ಯಾವ ಲೆಕ್ಕದೊಳ ಜಮ? ನನ್ನ ಗಂಡನಿಗೆ ನೀನು ಯಾವ ಲೆಕ್ಕದಲ್ಲಿ ಜಮ? ಲೇ ಸುಂದರಿ, ಮನೆ ಅವನಿಗೆ ಬಂದರೆ ಈ ಅನ್ನ ಗಡ್ಗದಿಂದ ಅವ ನಮ್ ಜಡದ ಬಿಡುವೆ. ಇಲ್ಲೇ ಸುಂದರಿ, ಕೆಲವಾದ ಮನೆ ನಿನ್ನಂತ ರೂಪವತಿ ಇಳಂ ಸುದರ್ಶನ, ನಿನ್ನಂತ ರೂಪವತಿ ಇಳಂ ಪ್ರೀತಿಸುವುದಕ್ಕ ನಿನ್ನ ಗಂಡನ ಸರಿ ಯಾಕ ಜೋಡಿಯಲ್ಲ? ನನ್ನ ಗಂಡನೇ ನನಗೆ ಸರಿ ಜೋಡಿಯಾಗಿರುವನು. ಹೇಳಿ ವಿಷ್ಣುವಿನ ಸೊಲ್ಲ ನಾನೇ ನಿನಗೆ ತಕ್ಕ ಸೂರನೆಂದು ತಿಳಿ ನಾರಿ ನೀಡಿ ನಮ್ಮ ಪಟ್ಟಣದ ದಾರಿ. ದುರ್ಮಾರ್ಗರೇ, ಹೆಣ್ಣೆಂಬ ಬಾವಿಲ್ಲದ ಬಾವಿಗೆ ಬಂದಂತೆ ಬರುತ್ತಿರುವಿರ. ಶಾಪವನ್ನು ಪಡೆದರೆ ನಿನ್ನ ಗಂಡನ ಮನೆ ಹಾಳೆ ಹೋಗಲೇ ಬಂಡಳೆ, ನಿಮ್ಮ ಕಣ್ಣುಗಳಿಗೆ ಮಣ್ಣು ಚೆಲ್ಲಲೆ, ನಿನ್ನ ಗಂಡನ ಬಂದರೆ ನಿಮ್ಮ ಬಾಯಿಗೆ ಹುಳ ಬೀಳಲೆ, ನಿನ್ನ ಗಂಡನ ಬಿಡಲೆ. ಶಾಪ ಕೊಡುವನೆಂದು ಬಗಳುವೆಯಲ್ಲ, ಕಣ್ಣುವ ಮಾಮನು ಮಹಾಮುನಿ ಋಷಿ ನಿನ್ನ ಗಂಡನ ಎದೆಯ ಮೇಲೆ ಒಟ್ಟಾಗ ನೀನು ಆತನಿಗೆ ತಗ್ಗಿ ಅವಾಗ ಶಾಪವನ್ನು ಕೊಡಲಿಲ್ಲ. ಮನೆ ಆಗ ಎಲ್ಲಿ ಹೋಯಿತು ಈ ನಿನ್ನ ಹಾಳಾದ ಶಾಪ? ಆ ಶಾಪ ನಿನಗೆ ಗೊತ್ತಿಲ್ಲ, ಅದರ ಸುದ್ದಿ ನಿನಗೆ ಹೋಗಬೇಡ. ಅದರ ಸುದ್ದಿಯನ್ನು ಹೇಳಿದರೆ ಬೆಳಗ್ಗೆ ತನ ಆಗುವುದು. ಶಾಪ ಹೇಳಿ ಕೊಡುವೆ ಶಾಪ ಹೇಳಿ ಸಣ್ಣ ಮನಸ್ಸು ಮಾಡಿ ಕೈ ಎತ್ತಿ ಮಣ್ಣು ತೂರಿದರೆ ನಿಮ್ಮ ಕುಲವೆಲ್ಲ ನಾಶವಾಗಿ ಹೋಗೋದು. ಭ್ರಷ್ಟ, ಪರಮ ಪಾಪಿಷ್ಟ. ಎಲೆ ಬಂಡ ಮುಂಡೆ ನಮ್ಮ ವಂಶ ಹಾಳಾಗಲೆಂದು ಬಗಳುವೆ ಅಲ್ಲ, ಸಹಜವಾಗಿ ಹೇಳಿದನಲ್ಲ. ನಿನ್ನ ಎಲೆ ಬಂಡ ಮುಂಡೆ ನಮ್ಮ ವಂಶ ಹಾಳಾಗಲೆಂದು ಬಗಳುವೆಯ? ನಿನ್ನಂತ ಹೆಣ್ಣಿನ ಶಾಪ ಎನ್ನಂತ ಗಂಡಗಳಿಗೆ ತಗಲುವುದೇ? ನಿನ್ನಂತ ಗಂಡುಗಳಿಗೆ ತಟ್ಟದ ಮತ್ತಾರಿಗೆ ತಟ್ಟುವುದು? ನಿನ್ನ ಜಟಮಡಿಯನ್ನು ಬಿಡುದವರ ರಮಣ, ನಮ್ಮ ರಾಕ್ಷಸರ ಕುಲಕ್ಕೆ ಕೀರ್ತಿ ಬರುವುದಲ್ಲದೆ ಕುಲಯ ಕ್ಷಣದ ಎಲೆ ಧರ್ಮಹರ್ತರೆ. ಎಲೆ ಸುಂದರೇ, ಓ ತಮ್ಮನಾದ ಪ್ರಸೋದನ, ಓ ಅಣ್ಣ ಹಾಲಿಯ ನುಡಿಯಂ ಕೇಳದ ಇವಳ ಮಾತಿಗೆ ಮರೆಯಾದೆಯನ್ನು ಕೊಡಲು ನಮ್ಮ ನಗರಕ್ಕೆ ಹೇಳದ ಇವನ ನಡೆ ನಡೆ ಅರಜ. ಈ ಮಾತು ಮಾತ್ರ ಸಹಜ. ಓ ಅಗ್ರಜ, ನಿನ್ನ ಇಷ್ಟ ಅಂತಾಗಲೇ. ಆಹಾ ಅಣ್ಣಗಳೇರ, ಹೇ ಸುಂದರಿ, ಸುಂದರಿ, ನಿಮ್ಮ ಸರಿ ರಾಜರು ನಿಮ್ಮನ್ನು ಮೆಚ್ಚುವರೇ? ಮಾತಾಯ್ತು ನಾನು.
ಸುಂದರಿ ಈ ನಿನ್ನ ಏನಾರಿ ಎಳುವಿನ ಕೆಲವೊಂದು ಸಾರಿ ಆ ವ್ಯಕ್ತಿಯ ಮರಿ ನಮ್ಮ ಅಣ್ಣನೇ ನಿನಗೆ ಗಂಡನೆಂದರೆ ಸರಿ. ಆದ ಕಾರಣ ನಿನ್ನ ಗೋಳಾಟ ನೋಡಲು ಈ ಸಮಾಜದಲ್ಲಿ ಸೇರಿರುವರು. ನಿನ್ನ ಸಿರಿಯಂ ಚಲದರೆ ಹೋಗುವುದು ನಿನ್ನ ಮಾನ ಹಾಗೆ ಸುಂದರಿ. ಈಗ ನಮ್ಮ ಕೈಯಿಂದ ನಿನ್ನ ಸರಿಯಂ ಬಿಡಿಸುವರು ಯಾರು ಸಿಂಗರಿ? ಮೂರು ಲೋಕಂಗಳಲ್ಲಿ ನೀನೇ ಮಹಾ ಸುಂದರಿ. ಅಯ್ಯೇ ನಾಟ್ಯ ಮಯೂರಿ ಇಂದ್ರನು ಹಾಲ್ಯವನ್ನು ಬಯಸಿದಂತೆ ನಮ್ಮ ಅಗ್ರಜರು ನಿನ್ನನ್ನು ಬಯಸಿದ್ದಾರೆ. ಈಗ ನಮ್ಮ ಅಣ್ಣನು ಕೂಡ ಸೇರಿ ಮನಸ್ಸೊಂದಾಗಿ ಬರ್ತಾರೆ. ಉತ್ತಮ ಪುತ್ರ ಸಂತಾನ ಪಡಿವೆ. ಆ ಪುತ್ರನನ್ನು ಎತ್ತಿಕೊಂಡು ಆ ಮತಿವಿನ ವಿಷ್ಣುವಿನ ಮರೆತು ನಮ್ಮ ಬಂಧು ಬಾಂಧವರ ಬೆರೆತು ಸುಖವನ್ನು ಪಡಿವಂತೆ ಪಾಪಾರಿ ನಲಿಯಾಮಕ್ಕೆ ನಮ್ಮ ಅಣ್ಣನಿಗೆ ಆಗೋ ಕಾರಣ ಆಯ್ಕೆ. ಅಯ್ಯೇ ಸುಂದರಿ ಎಲೆ ಸುಂದರಿ, ನಿನ್ನ ಗೋಳಾಟವನ್ನು ನೋಡಲಾರದೆ ನಿನ್ನ ಮೇಲೆ ಎನ್ನಗೆ ಅಂತ ಕಾರಣ ಬಿಟ್ಟದು ಇಗೋ ಎನ್ನ ಮನ ಕರಗಿದು. ಎಲೆ ಸುಂದರಿ, ಅಣ್ಣಯ್ಯ ಆದ ಕಾರಣ ನಿನ್ನ ಸರಿಯನ್ನು ಬಿಟ್ಟು ಬಿಡುವೆ. ನೀನಿಂದ ಹೋಗಬಹುದು. ನಿನ್ನ ಇಷ್ಟದಂತೆ ಆಗಲ ಅಣ್ಣಯ್ಯ. ಆಹೋ ಅರಜನಾದ ಪ್ರಚೋದನ, ಅಹೋ ಅಣ್ಣ ಶಕ್ತಿಸುದನ, ಈ ಒಣಿತ ಮನೆಯ ಸೆರೆಯನ್ನು ಬಿಟ್ಟು ಬಿಡು. ಸೂರ್ಯರಾದ ನಾವು ನಮ್ಮ ಕುಲ ವೈರಿಯಾದ ಏಡಿ ಬಿಟ್ಟು ಎಲ್ಲಿ ಅಡಿಗಿರವನ ಅಲ್ಲಿಗೆ ಹೋಗಿ ಅವನ ಸೆರೆ ಹಿಡಿದ ಧೀರರನ್ನೇ ನಡೆಸ. ಈ ಮಾತು ಸಹಜ. ಅಹೋ ಅಗ್ರಜ, ಏನಾರಿ ನಮ್ಮ ಅಣ್ಣನ ಆಜ್ಞೆ ಆಗಿತ್ತು. ಎಲೆ ಸುಂದರಿ, ನಮ್ಮ ಅಣ್ಣನ ಆಜ್ಞೆ. ಈಗ ನಿನ್ನ ಸರಿಯನ್ನು ಬಿಡುವನು. ಈಗ ನಿನ್ನ ಮಂದಿರಕ್ಕೆ ಹೋಗಬಹುದು. ನಿನ್ನ ಇಷ್ಟದಂತೆ ಆಗಲೇ ಅಣ್ಣಯ್ಯ. ಬಲಿ ಬಲಿ ಸಾರುತ್ತೆ. ಆ ವಿಷ್ಣು ಎಂಬ ಭ್ರಷ್ಟನ್ನು ಕಣ್ಣಿಗೆ ಕಾಣದಂತೆ ಮಾಯವಾಗಿ ಹೋದನು. ಅವನಿರವರಿಗೆ ರಥವನ್ನು ಬಿಡು ಸಾರಥಿ ಓಡಿಸು. ದಯ ಮೇಲೆ ಜಾಗ್ರತೆ. ಸಮಯ ಇಟ್ಟು ಅಂತ ಆಗಲೇ ಹೋಗುದಿ. ಸಾರಥಿ, ನಾನಂದು ವಚನ ಹೇಳ್ತೇನೆ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿದ. ಬಲಭಾಗದಲ್ಲಿರುವ ವೀರಭದ್ರ ದೇವರಿಗೆ ಮಾಡುವೆ ಶರಣ. ಎಡಭಾಗದಲ್ಲಿರುವ ಮುರರಂಗ ದೇವರಿಗೆ ಮಾಡುವೆ ಶರಣ. ಹಿಂಭಾಗದಲ್ಲಿರುವ ಬೀರಲಿಂಗೇಶ್ವರಿಗೆ ಮಾಡುವೆ ಶರಣ. ಮುಂಭಾಗದಲ್ಲಿರುವ ಕರಬಿಲಿಂಗೇಶ್ವರಿಗೆ ಮಾಡುವೆ ಶರಣ. ವಿದ್ಯೆ ಕಲಿಸಿದ ಗುರುಗಳಿಗೆ ಮಾಡುವೆ ಶರಣ.
ದೇವ ಗುಡ್ಡಿಗೆಂಬ ಸಿಂಹಾಧ್ವನಿಗೆ ದಡ್ಬಡಲೆಂದು ಈ ಪಡವು ಎಂಬೆಡದಡೆ ಬಡಿವ ಎನ್ನ ಹಾರ್ಪಡ ದಪ್ಪಿಗೆ ಬಡಲೆ ರಾಜರ ಭಯಗೊಂಡು ಎನ್ನಗೆ ಶರಣಾಗತರಾದರು. ಇಲ್ಲ ಮಾನವ ದೇವ ಸಾಗರಗಳಲ್ಲಿ ಉಕ್ಕೇರಿ ಗಿರಿಸಿಕ ರಂಗಳು ಸಿಡಿದು ಬಿದ್ದವು. ಎಂತ ಬಲಿಷ್ಠನ ಮುಂಭಾಗದೊಳೆಂತು ವಂದನೆಯ ಮಾಡಿ ಮಾತನಾಡಿಸುವ ನೀನು ದಾರು ನರನೇ ಸರಿಂದ ಓಹೋ ದೇವ ನಾವು ದಾರಂದರೆ ಮಾಡಿ ಬಂದರೆ ಮಂದೆ ಕಾಟ, ತಿರ್ಕಲ್ ತಿಂದರೆ ನಾಯಿಗಳ ಕಾಟ, ಮನೆಗೆ ಹೋದರೆ ಮಕ್ಕಳ ಕಾಟ, ರಾತ್ರಿಗೆ ಹೋದರೆ ಏನ್ರೆ ಕಾಟ, ಅಭಿಷೇಕ ಕುಂತಾರೆ ಸಾಲದ ಕಾಟ, ಬಜಾರ್ಗೆ ಹೋದರೆ ಬಡ್ಡೆಯ ಕಾಟ, ಕ್ಲಬ್ಬಿಗೆ ಹೋದರೆ ಇಸ್ಪೇಟ್ನರ ಕಾಟ. ಆ ಕಾಟವನ್ನು ತಾಳಲಾರದೆ ಕೋಟೆಯಿಂದ ಓಡಿ ಬಂದ ಊಟುಳ ಸಾರಥಿ ನಾನಲ್ಲಿ ದೇವ ಹೇಳಬೇಕು ತಮ್ಮ ನಾಮಾಂಕಿತವ. ಬಳಿರ್ಯಲಾಯ್ ಸಾರಥಿ ನಮ್ಮ ನಾಮಾಂಕಿತ ಏನೆಂದರೆ ಅದೇನು ದೇವ? ಚಂಡ ಪರ ಚಂಡ ಜಬಲೋರ್ದಂಡ ಕಂಡಣ ದೇಳದ ರಾಧ ಬಂಡರ ಮಂಡಗಳ ದಂಡಗಡವ ಚಾತುರ್ದಶ ಭವನದಲ್ಲಿ ಅಂಡ ಪಿಂಡ ಬ್ರಹ್ಮಾಂಡಗಳು ಮಡಗೂಡಿದ ತ್ರಿಮೂರ್ತಿಗಳಲ್ಲಿ ಪ್ರಖ್ಯಾತನಾದ ಹಾಗೂ ಅಷ್ಟು ದಿಕ್ಪಾಲಕಲ್ಲಿ ಶ್ರೇಷ್ಠನಾದ ಶ್ರೀಮಾನ್ ನಾರಾಯಣ ಬಳಸದಲ್ಲಿ ಪ್ರಶಸ್ತಿ ಮರೆಯುವ ಸಾರಥಿ ಸುದರ್ಶನ ಎಂಬ ಜಾಲ ಎದುರಾಗಿ ಬಂದ ತಮರ ರುಂಡಂಗಳಂ ಚಂಡಾಡುವ ಕದನ ಪ್ರವೀಣ ಎನ್ನಿಗೆ ಸರಿ ಸಮನಲ್ಲವೆಂದು ಹೇಳಿಸು ಜಯ ಬೇರೆ ಈ ಕ್ಷಣ ತಾವು ಸುದರ್ಶ ಬಹುಪದಾವನ್ನು ಶೃಂಗಾರವಾದ ಬಂಗಾರ ಮಂಟಪಕ್ಕೆ ಬಂದ ಕಾರಣವೇನು ದೇವಾದೇವ ಕೊಡು ಪ್ರಭಾವ. ಬಳಿರ್ಯಲಾಯ್ ಸಾರಥಿ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇ ದೇವ ಬಡರೆ ದುಷ್ಟರಂ ನಷ್ಟುಗಳು ಶ್ರೇಷ್ಠರಂ ರಕ್ಷಿಸುವ ಅವತಾರ ಮಹಿಮನಾದ ಶ್ರೀಮನ್ ಮಹಾವಿಷ್ಣು ನಿನ್ನೆನ ದಿನ ಎನ್ನಂದೆ ಕಳಿಸಿ ದೇವತರಿಗೆ ಬಾಧೆಯಂ ಕೊಟ್ಟ ಕೊಲ್ಲ ರಕ್ಕಸರಾದ ಶಕ್ತಿ ಸುಧನಪ ಸೋನೆಂಬ ಧನಧರಂ ಯುದ್ಧಕ್ಕೆ ಬಗ್ಗೆ ಆ ಮೂರ್ಖರಿಗೆ ಜೀವನವೆಂಬ ಮಲ್ಲಬಾರದಂತೆ ಆ ಪರಮೇಶ್ವರ ಮರಮಂ ಕೊಟ್ಟು ನಾದ ಕಾರಣ ಶ್ರೀ ಹರಿವಿದಂ ತಿಳಿದ ಸೋಲಂಬೆ ಸಿಂದರಿಗೆ ಬಂದಿರೋಣ. ಈಗ ಅದೇ ಚಿಂತೆಯಲ್ಲಿ ಮಗ್ನನಾಗಿರೋಣ. ಎಲ್ಲಾ ಸರತೆ ಆದ ಕಾರಣ ಮಹಾಮಹಿಮನಿಗೆ ಇದರ ಮರ್ಮವನ್ನು ಮೇಡ ಬಡರೆ ನಾನು ಓರ್ವನ ಹೋಗಿ ಜೀವ ಇಲ್ಲದ ನಾನು ಆ ಕೂಡರನ್ನು ಚಮ್ಮರಿಸಿ ಶ್ರೀಹರಿಗೆ ಕೃಪೆಯ ಪಾತ್ರನಾಗಬೇಕೆಂದ ವರ್ಣಾಗದ ಕಂಡಿಯ ಸಾರಥಿ ನಮ್ಮ ನಾರಾಯಣ ತೋರಿಸು ಜಾಗ್ರತೆ. ಒಳ್ಳೆಯದು ಬಾಬುಜಿ, ಈ ಪೀಠವನ್ನು ಜಾಗೃತಿ. ನಮೋ ನಮೋ ನಾರಾಯಣ ನಿನ್ನ ವಂದನೆ ಮಾಡುವ ಈ ನಿನ್ನ ಹಾಯ್ದವದ ಸುದರ್ಶನ ಎಲ್ಲ ಚತುರ್ಮತಿಯಾದ ಸುದರ್ಶನ ನಿನಗೆ ದಿಗ್ವಿಜಯ ಆಗಲಿ. ಗಟ್ಟಿಗಳು ಒಪ್ಪಿನ ಅಂತರಕ್ಕೆ ಪಾವಕ ಸ್ವರೂಪನಾದ ರಾಕ್ಷಸ ಅಂದವನು ನೀನು ಈ ರೀತಿ ಚಿಂತೆ ಮಾಡದ ಬಿಡ್ಬೇಕನೆ ಬರೇ ಪಾಠೋತ್ತರ ವೀರವೇಶ ಉಳ್ಳಮಯ ಮೂರ್ಖರ ರುಂಡಮಗಳನ್ನು ಚಂಡಾಡೋಣ ಪರಮಾತ್ಮ ನಿನ್ನ ಆಜ್ಞೆಯಿಂದ ಹತ್ತಳ್ಳ ವಿತ್ತಳ್ಳ ಪಾತಾಳ ರಸತಳಗಳೆಂಬೆದಿಸಿ ನಿನ್ನ ಆಜ್ಞೆಯಂ ಪಾಲಿಸಿ ಕೀರ್ತಿಯಂ ಪಡೆದೆ. ಆ ಓ ದೇವ, ಆದರೆ ಇಲ್ಲಿವರೆಗೆ ನನಗೆ ಸೋಲೆಂಬುದ ಕನಸಿನಲ್ಲಿ ಕಂಡವನಲ್ಲ. ಆದರೆ ನಿನ್ನ ದಿನ ಬರೇ ಆ ಕೊಳನಾಥ ಶಕ್ತಿ ಸುಧನಪ ಸೋಳೆಂಬ ಅದಮರಣೆ ನೀವು ಎನ್ನಂತರಿಸದ ಯುದ್ಧಕ್ಕೆ ಹೋದದ್ದರಿಂದ ನಿಮಗೆ ಸೋಲಾಗಿತ್ತ.
ಸ್ವಾಮಿ ಅದು ಹೇಗೆಂದರೆ ಆ ಧನುಜಾದ ಮರಿಗೆ ಶಿವನ ಜೀವಿಗಳಿಂದ ಮರಣವಿಲ್ಲದಂತೆ ವರಮಂ ಕೊಟ್ಟು ನಾದ ಕಾರಣ ನಿನಗೆಂತ ಅಪರವಾಯ್ತಾ ದೇವಾ ಎಂದಿನ ದಿನ ನಾನು ಓರ್ವನಿಗೆ ನೀವು ಅವನ್ ಕೊಟ್ಟ ತಕ್ಷಣವೇ ಬಡಲೇ ಆ ಮೂರ್ಖರ ಸೆರಗಂಬಳೆ ತಂದು ನಿಮ್ಮ ಪಾದಂಗಳ ಮುಂದಿಡುವ ದೇವ ದಿವ್ಯ ಪ್ರಭಾವ ಸತ್ಯಶಿವನ ಪ್ರಸನ್ನ ರೆಡಿಯಾಗಿರ್ಬೇಕು. ಚೆನ್ನಾಗಿ ಹೇಳ್ದೇವ ಭಾವೀರ ಸುದರ್ಶನ ನೀ ಹೋಗೋ ಈ ಕ್ಷಣ ಧನುಜರನು ಹತ ಮಾಡು ಈಗ ಎಲ್ಲ ಚಿಂತೆಯನ್ನು ಪರಿಹರಿಸೋ ಧನುಜರನು ಹತ ಮಾಡು ಈಗ ಎಲ್ಲ ಚಿಂತೆಯನ್ನು ಪರಿಹರಿಸೋ ಬೇಗ ಬಾವೀರ ಸುದರ್ಶನ ಲೋಹಾವತಿಪುರ ಪದಮಹದೈತರು ನಮ್ಮಯ ಪುರದೊಳು ತಾಳಿಯುಗೈದರು ಲೋಹಾವತಿಪುರ ಪದಮಹದೈತರು ನಮ್ಮಯ ಪುರದೊಳು ತಾಳಿಯುಗೈದರು ಸರ್ವಧಿಕಾರಕ್ಕೆ ನಡೆಯುತ್ತಲಿಯರು ಸರ್ವಧಿಕಾರದಿ ಮೆರೆಯುತ್ತಲಿಯರು ಗರ್ವದ ತೋರುವರು ಅವರು ಬಾವೀರ ಸುದರ್ಶನ ಎಲ್ಲ ಚತುರಮತಿಯುತನಾದ ಸುದರ್ಶನ, ಅವೋ ದೇವ ನಾ ಬಲ್ಲಿದನು ನಿನ್ನ ಸೂರತನ. ಆದರೆ ಆ ಬಲ್ಲಿದ ಧನುಜರು ನೀನು ನೋಡುವನೆ ಹೋಗಿ ಯುದ್ಧವನ್ನು ಮಾಡಿ ಹೇಗೆ ಜಯಂ ಸಾಧಿಸುವ ಸುದರ್ಶನ ಮಾಡಿ ನೋಡು ಆಲೋಚನ. ಬಳಿರ್ಯಲ ಹಿರಣ್ಯ ಕಸಪನ್ನು ಶೋಧ ಲಕ್ಷ್ಮೀಪತಿ ಬಿಡಬೇಡ ನನ್ನ ಮಗ ಪ್ರಂಚ ಬಳಿರ್ಯ ಗುಡಿಗೆ ಅಂಬ ಚಿಡಲಿನ ಆರ್ಬಡದಂತೆ ಹೋಗಿ ಆ ಪುಂಡ ರಾಜಲು ಅವಧಿಯ ಬಂಡ ಸೆರೆಗಳನ್ನು ಕತ್ತರಿಸಬಳರೆ ನಿಮ್ಮ ಪಾದ ಪುಂಡರಕ್ಕೆ ತಂದು ಒಪ್ಪಿಸುತ್ತಾರೆ ನಾನು ನಿಮ್ಮ ಹಾದಂಚು ಸಾರ್ಥಕವೇನ ನಾರಾಯಣನೇ ಈ ಮಂಡಲದಲ್ಲಿ ಪ್ರಶಸ್ತ ಬಳಸಾವೆಂದೆಂಚು ಸಾರ್ಥಕವೇನ ನಾರಾಯಣನೇ ಬಿಡು ನನ್ನ ಸಂಸಾರವನ್ನು ದೇವ ಬೇಗ ಕೊಡಿ ನನಗಪ್ಪನ ಬಿಡರೆ ಈ ಕ್ಷಣ ಹೋಗಿ ಆ ಮೂಢಮತಿಗಳ ಸೆರೆಗಳು ಮರೆದು ಜಯಶಾಲಿಯಾಗಿ ಜಯಶ್ರೀ ಪಟ್ಟಣಂ ಕಟ್ಟುತ್ತಿದ್ದರೆ ನಾನು ನನ್ನ ಆಜ್ಞಾಧಾರಕ ನಿನ್ನ ಬಲವಾದ ಆಯ್ದೆಂಚು ಸಾರ್ಥಕವೇನ ಜಾಗ್ರತೆಯಿಂದ ನನಗೆ ನೇಮ ಕೊಡ ಲಕ್ಷ್ಮೀ ರಮಣ ಆ ಕೊಟ್ಟು ತನ್ನ ಸೇರಿಸಿ ಬರಬೇಕು ಪಟ್ಟಣ ಎಲ್ಲ ಸುದರ್ಶನ, ನಾ ಮೆಚ್ಚಿದನು ನಿನ್ನ ಸೂರತನ. ಆದರೆ ನಿನ್ನ ವಿನಃ ಈ ಕಾರ್ಯಮಂ ಯಾರು ಮಾಡಲಾರರು. ನನ್ನ ಮಾನವ ಕಾಯುವ ರಕ್ಷಿಸುವವರು ಯಾರೂ ಇಲ್ಲ. ಸುದರ್ಶನ, ಆ ಕೂಳರಿಗೆ ಮನುಜ ಮಾತ್ರವಿಂದಲೂ ಯಾವ ಜೀವರಾಶಿಗಳಿಂದಲೂ ಮರಣವಿಲ್ಲ. ಆದ ಕಾರಣ ಆ ರಾಕ್ಷಸರೊಂದಿಗೆ ನೀನು ಹೋಗಿ ಯುದ್ಧವನ್ನು ಮಾಡಿ ಜಯಶಾಲಿಯಾಗಿ ಬಾ ಎಂದು ಆಶೀರ್ವಾದ ಮಾಡಿರಲಿಲ್ಲ. ಸುದರ್ಶನ, ಈ ಕ್ಷಣವೇ ಸಮರಕ್ಕೆ ಹೋಗು. ಆ ಮದಾಂಧರನ್ನು ಯಮಪುರಕ್ಕೆ ಸೇರಿಸು. ನಿನ್ನ ಪ್ರತಾಪವು ಆ ಓ ದೇವ ನಿನ್ನ ನೆಟ್ಟಿದ್ದಾಗಲೇ ರೆಡಿಯಾಗಿರ್ಬೇಕಪ್ಪ ನೀವು. ನಮೋ ನಮೋ ಜನನೇ ಸೌಖ್ಯ ಪ್ರದಾಯನೇ ನಿನಗೆ ಮಂಗಳವಾಗಲು ಮೇಲಕ್ಕೆ
ಧನಧನಂ ಸಂವರ್ಸಲ ಹೋಗಿವನು ಎನಗೆ ನೇಮವನ್ನು ಕೊಡು ಜನನೇ ಶೌಕ್ಯ ಪ್ರಧಾನೇ ಅಂದ ಅಮ್ಮಯ್ಯ ಆ ಮಲಂದರಾದ ಶಕ್ತಿ ಸೂದನ ಪ್ರಸೋದರನ್ನು ಸಂಹರಿಸಿ ಬರಲು ಹೊರಟಿರುವಿಯಾ? ಹೌದು ಅಮ್ಮಯ್ಯ. ಹಾಗಾದ್ರೆ ಹೇಳಿದ್ರೆ ಕೇಳು. ಅದು ಚೆನ್ನಾಗಿ ಹೇಳಮ್ಮಯ್ಯ. ಮಗನೇ ಜಗಲಿ ಮಹಾಸೋರನೇ ವಿರತು ದರ್ಶನನೇ ಮಗನೇ ವಿರತು ದರ್ಶನನೇ ಮಗನೇ ವಿರತು ಕರುಣೆ ಸೌರ್ಯ ವೈರಿ ಕರವ ನಶೆಗಳಿಸ ತನಯ ವೈರಿಗಳ ನಶೆಗಳಿಸ ತನಯ ಕರುಣೆ ಸೌರ್ಯ ವೈರಿ ಕರವ ನಶೆಗಳಿಸ ತನಯ ವೈರಿಗಳ ನಶೆಗಳಿಸ ತನಯ ಮಗನೇ ಅಮ್ಮಯ್ಯ ಹಾ ಮನವಂದರಾದ ಶಕ್ತಿ ಸೌದನ ಪ್ರಸುರ ಈ ಜಗತ್ತಿಯ ಶಾಂತಿ ಮಾಡುವ ಭಕ್ತ ಶಿರೋಮಣಿ ನೀನೇ ಧೀಮಣಿ. ಅಮ್ಮಯ್ಯ ನನ್ನ ನೆಟ್ಟಿದಂತಾಗಲಿ ಮಗನೇ ಅಮ್ಮಯ್ಯ ನೀನು ಓದಕಾರ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡುವನು ಈ ಪೀಠವನ್ನು ಅಲಂಕರಿಸು. ಅಮ್ಮದಾಗಲಿ ಜಗದೀಶೋರರನ ಜಯಸುತನಯನೇ ಬೆಳಗುವೆನ ಜಯದಾರತಿ ಹೋಗುತನಯನೇ. ರಣದೇವಿಯ ನೀಡಲೀಗ ವಿಜಯ ಮಾಲೆಯ ನಿನಗಾಗದು ಹೋಗತನ. ₹100 ಬರಕಲ್ಲ ಮಗನೇ ಆಹೋ ಅಮ್ಮಯ್ಯ ನೀನು ಓದಕಾರ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡಿರುವನು. ಜಾಗ್ರತೆಯಿಂದ ಹೋಗಿ ಬಾ ಪುತ್ರ ಕೋಮಲ ಗಾತ್ರ. ಅಮ್ಮಯ್ಯ ನನ್ನ ನೆಟ್ಟಿದಂತಾಗಲಿ ಸಾರತೆ ಜಾಗ್ರತೆಯಿಂದ ರಥವನ್ನು ತಂದು ನಿಲ್ಲಿಸ ದಿವ್ಯ ತರಮಾದ ಅಶೋಕಗಳ ಮನಸ್ಸ ಆವತಿಯ ರಕ್ಕಸರಾದ ಶಕ್ತಿ ಸುಧರಿಸೋ ಎಂಬ ಮದ ಅಂದರಿಗೆ ಸುದರ್ಶನ ಎಂಬ ಪರಾಕ್ರಮಿಯು ಮಕ್ಕ ಮಾರಂತ ಬರ್ತ ಹೆಣ್ಣ ಮೊದಲ ಮದ್ದ ತಮ್ಮ ಅಷ್ಟು ಸರತೆ ಆ ಭ್ರಷ್ಟರ ಮೊಮ್ಮಗಳ ತಮ್ಮ ಅಷ್ಟು ಜಾಗ್ರತ ಬಳಿ ಬರೀ ಸಾರಥಿ ಈ ಲೋಹಾವತಿ ಎಂಬ ಪಟ್ಟಣ ನೋಡಿದ್ಯಾ ಸುರರಂ ದುಃಖಪಡಿಸಿ ಪರನಾಯರಂ ಸೆರೆ ಅಲ್ಲರಿಸಿ ಮುನಿಗ ತಪಸ್ಸುಗಳಂ ಭಂಗಪಡಿಸ ಎಕ್ಕೆಯ ಗಾಜಿಗಂ ಕೆಡಿಸಿ ಅದ ನಮ್ಮ ಅಕ್ಕನ ಮತ್ತರಾಗಿರೋ ಹದಮರಂ ನೋಡಿದ್ಯಾ ಬರೀ
ಜಗತ್ಕಲ್ಯಾಣ ಹಾರ್ಥ ಕಾರ್ಯವನ್ನು ಸಾಧಿಸ ವಿಷ್ಣು ಸೇವಾ ಕಾರ್ಯವನ್ನು ಮಾಡುವ ಜಿರಣ ಬಾಪು ಬಾಪುರಿ ಅದಮ್ಮ ಮರಿ ಇಲ್ಲೇ ತನಕ ಮಾಡಿದಷ್ಟು ಕಾರ್ಯ ಮೆಂಚಿಕೊಂಡು ಬಡವೆ ಎನ್ನೋದು ಗೊಬ್ಬರ ಬಸೋ ಬಡಿದಪ್ಪಿಸಂತ ಆಗೋದ ಎಲ್ಲ ಸರತವೇ ಹೋಗುದಿ ಎನ್ನ ದುಡತರ ಶಕ್ತಿಯಿಂದ ಈ ಮದಾಂಡರ ಸಿರಗಳನ್ನು ಕೊಡದ ಬಲಬ ಇದರ ಮಂಡೋದು ಸುದರ್ಶನಾಸ್ತ್ರ ದೆಬ್ಬಗೆ ಎದುರಾಗಿ ನಿಲ್ಲುವಂತ ಅಶ್ರಂಸದವರಾರ ಇಲ್ಲ ಎಂಬಂತ ಜಯ ಬೇರೆ ಮಡಿಸುವ ತತ್ಮದ ಮೂಲಕರ ಗರಮ ಮಾಟಿಕಿಸುವ ಎಮ್ಮನೆಗರ ಸೇರಿಸುವ ಸಾರಥಿ ತಡ ಮಾಡಿದ ದನ ಜನ ದೆಕ್ಕೆ ಬರೆಯ ಸಕ್ಕತೆ ಬಾಬುದಿ ನಮ್ಮ ಪ್ರಶ್ನೆ ನೀನು ಯಾವ ದೊಡ್ಡ ಪರಾಕ್ರಮ ಎಂದು ಎನ್ನೊಡನೆ ಸಮರಕ್ಕೆ ಬಂದಿರುವುದಿಲ್ಲ. ನೀನು ಯಾವ ದೊಡ್ಡ ಪರಾಕ್ರಮಲೇ ಶಕ್ತಿ ಸುಧರ ಪ್ರಸವ ಎಂಬ ಬೆಸ್ತನು ಹಿಂದಕ್ಕೆ ನಿನ್ನೊಡನೆ ಇದ್ದಕ್ಕೆ ಬಂದ ನಿನ್ನೊಡೆಯ ಅಂಜಿಪುರಕ್ಕೆ ಅವಜ್ಜೆ ಕಣ್ಣಿನಿಂದಲೇ ಕಂಡು ಆಗ ನೀನು ಮಾಡಿದ ಜಾಣ ಮತ್ತೆ ಅವಳ ಸಮ್ಮುಖದವಳು ಅವನ ಹೆಸರು ನಿರ್ನಾಮ ಆಗುವುದು ಸುಮ್ಮನೆ ನೀನು ಬಂದ ದಾರಿ ಹಿಡಿದುಕೊಂಡವನ ಅಹಂಕಾರಕ್ಕೆ ಛಲ ಸಾಗಿಸಿದರೆ ಶಂಕರನ ಹುರಿಗೊಂಡಿನಂತೆ ಒಳಸುತ್ತ ಬರುವ ಈ ಅನ್ನ ಕೂಡ ಬಾಣಗಳಿಂದ ನಿನ್ನನ್ನು ಚಿತ್ರ ಚಿತ್ರ ಕಾಯ್ಬಿಡು. ಸ್ವಲ್ಪ ದೂರಕ್ಕೆ ಆಹುತಿ ಆಗದೆ ಸುಮ್ಮನೆ ನೀನು ಬಂದ ದಾರಿ ಹಿಡಿಸುವುದಷ್ಟೇನ ಇಲ್ಲವಾದರೆ ನಿನ್ನನ್ನು ಸೇರಿಸುವ ಯಮ ಸದನ ಮದ ಒಂದಿದ ಮಧ್ಯಾಹ್ನ ಎಂತ ನಿನ್ನ ಆಡಂಬರವನ್ನು ಕೊಚ್ಚಿಕೊಂಡರೆ ನಿನ್ನಂತ ಕೊಲ್ಲ ರಕ್ಕಸನೇ ರಕ್ಕ ಸಂಹಾರ ಸುರೇಶನಿಗೆ ಹೆದರಿಕೆ ಹುಟ್ಟೋದ ಎಲೈ ಬಂಡ ಎಲೆ ಬಂಡ ಅದ ಮನೆ ಬಳಿರೆ ಈ ಮಂಡದಲ್ಲಿ ನಡುವಿರಂತ ಆಡಿಸುವ ಭುಜಮರ ತ್ರಾಣ ಉಳ್ಳೆಯ ಬೈ ಉಂಟಾಗುವುದ ಎಲಾಯಿ ಮರಳೆ ಎಲೆ ಕುಲ್ಲ ನಮಗೆ ಆ ಸದಾ ಶಿವನು ಕೊಟ್ಟವರದೇ ಪ್ರಭಾವದಿಂದ ನಮಗೆ ಜಯ ಉಂಟಾಗದಲ್ಲದೆ ನಿಮ್ಮ ಶಕ್ತಿಯಿಂದಲ್ಲ ಎಲಾಯಿ ಕುಲ್ಲನೇ ಎಲೆ ಬಂಡ ಆ ಸರ್ಪ ಭೂಷಣ ಜೀವಿಗಳ ಹಲ್ಲದಂದ ಮರಣ ಉಂಟಾಗಲಿಂದ ಕೊಟ್ಟವರದ ರೀತಿಯನ್ನು ಮರ್ತಿರೋರ ಚೀ ಮದಂದರೆ ಆದ ಕಾರಣ ನಾನು ಜೀವಿಯಲ್ಲ ಒಂದು ಅವಿಧವಾದ ಕಾರಣ ಬಡವೆ ಅಲ್ಲಲ್ಲೇ ಎನ್ನ ಕೈಯಲ್ಲಿ ಖಂಡಿತವಾಗಿ ನಿಮ್ಮ ಪ್ರಾಣ ಉಳಿಲಾರ್ದ ಮುಡಲೆ ಜಾಗ್ರತೆಯಿಂದ ವಿದ್ಯೆ ಕೈಯಲ್ಲಿ ಅದಮ ಮಾಡಿದ ನಮ್ಮ ನಿರ್ನಾಮ ಸುದರ್ಶನೆಂಬ ಸುರ ನಿನಗೆ ಗೊತ್ತಿಲ್ಲವೇ ನಮ್ಮ ಪರಾಕ್ರಮ ವಿಚಾರ ನೀನು ಅಂದುಕೊಂಡಷ್ಟು ಸುಲಭವಲ್ಲ ನಮ್ಮನ್ನು ಗೆಲ್ಲುವುದಕ್ಕೆ ಹಿಂದಕ್ಕೆ ಸೂರ ನರ ಗರುಡ ಯುದ್ಧಕ್ಕೆ ಹೋದ ನನ್ನೊಡೆ ಅಂಜಿ ದಿಕ್ಕಿಗೆ ಓಡಿ ಹೋದರು ಬ್ರಹ್ಮ ವಿಷ್ಣು ಆವಿದ ನೆನೆಸಿದ ನೀನು ನಮ್ಮ ಎದುರು ನಿಂತುಕೊಂಡು ಕಂಡಂತೆ ಮಾತನಾಡುವೆ ನಿನ್ನಂತ ಅಲ್ಪನು ನಮ್ಮನ್ನು ಗೆಲ್ಲುವುದು ಸಾಧ್ಯವೇ ಮುಡಮತೆ ಜಾಗ್ರತೆಯಿಂದ ಯುದ್ಧಕ್ಕೆ ನೀಡು ಅದು ಬಳಿರ್ರೆ ಎಲೈ ಪ್ರಸೋನೆಂಬ ರಕ್ಕ ಸಾಧಮ ಬಂಡ ಎನ್ನ ಮುಂದೆ ಸಾಗದ ನಿನ್ನ ಪರಾಕ್ರಮ ರಾಜ್ಯವಾಗಿ ತೋರಿಸುವಲ್ಲಿ ಬಂಡ ಬಳಿರೆ ಅಲ್ಲಲ್ಲೇ ಎಂದಕ್ಕೆ ನಮಗೆಂತಲೂ ಮೆಕ್ಕೆ ಮೇಲೆ ಹಣೆಕೊಂಡು ದಾನವರ ಸೆರಗಳನ್ನು ಕಡಿದ ವಿಷಯ ಎನ್ನ ಮುಂದೆ ನಿನ್ನ ಜಂಬವನ್ನು ಕೊಚ್ಚಿಕೊಳ್ಳವೆಯ ರಾಜ್ಯ ಕೊಚ್ಚಿಕೊಳ್ಳಲೇ ಬಂಡ ಸಾವು ಸಮೀಪಿಸಿದವರಿಗೆ ಸಾವ ಧ್ಯಾನದ ರೀತಿ ತಿಳಿದಂಬಂತ ನನ್ನ ಹಿತವಚನಗಳು ನಿನಗೆ ಕರ್ಣ ಕಟ್ಟರವಾಗುವ ಎಲ್ಲ ಅಯ್ಯ ತಮ್ಮ ರೇಕುಲ ಎನ್ನ ತಡವಾತಕ್ಕೆ ಎದುರಾಗ ದುರಕ್ಯ ಎನ್ನ ಶರಗಳು ಬರುವ ನಿನ್ನ ಶರಕ್ಯ ಕಡದ ಕಡೆಯ ಶ್ರೀಮಾನ್ ಮಹಾವಿಷ್ಣುನ ಪಾದಕ್ಯ ಕುರ್ಕ ಮಾಡಿಯನ್ನು
ನರ್ಕ. ಸ್ವಲ್ಪ ತಾಳೆ ಅದಮ್ಮ ಯಾರು ನೋಡಿ ಬರ ಜಾಗ್ರಕ್ಕಿಂತ ಇದ್ದ ಕನ್ನಡ ಬಂದ ಅದೇ ಪ್ರಕಾರ ಶಕ್ತಿ ಸುಧನ ಪ್ರಸವನೆಂಬ ವಿದ್ಯಕ್ಕೆ ಬಂದ ನಿನ್ನ ಆಗ್ರಹನಾದ ಎನ್ನ ಮರೆದು ಈ ರಣರಂಗದಲ್ಲಿ ಮೈ ಮರೆದೆಯ. ಅಯ್ಯೋ ನಿನ್ನಂತ ಸೋದರನ್ನು ಮರೆತು ನಾನೆಂತೂ ಜೀವಿಸಲಿ. ಅಹೇ ತಮ್ಮ ನೀನಿಲ್ಲದೆ ಈ ಸಿರಿ ಸಂಪತ್ತು ಸುಡಲಿ. ಹಾರಿಸಿದ ಈ ಸುದರ್ಶನೆಂಬ ಭ್ರಷ್ಟ ವಿಷ್ಣುವಿನ ಆಯುಧವನ್ನು ಹಿಡಿದು ದೊಡ್ಡದಾದ ಒಂದು ಗುಡ್ಡದ ಬಂಡೆಯಲ್ಲಿಗೆ ಎನ್ನ ಶಕ್ತಿ ಸಹಾಯದಿಂದ ಗಟ್ಟಿಸಿ ಬರಲು ಓ ತಮ್ಮ ಬಾಪುರೇ ಉಕ್ಕುವ ರೋಷ ಬಂಧವನ್ನು ನೋಡಿ ಮನವರದು ದಾಳುವಂತೆ ಎನ್ನ ಬಂಧ ಪರಕ್ರಮಕ್ಕೆ ಮೆಂಗಿ ಹಚ್ಚಿ ಸುಡಲೇ. ಏನು ಮಾಡಲಿ? ಬಲಿರೇಲ ಸಾರದಿ ಹೌದಿ. ಈಗ ಹಸುವಳಿದ ಪೋತ ಅನುಜನಿಗೋಸ್ಕರ ಇದು ದುಃಖಿಸುವ ಸಮಯವಲ್ಲ. ಕಾದನ ಕಲಿ ಎಂದೆನಿಸಿದ ಎನ್ನ ಧೀರ ಸೋದರನ್ನು ಹೊಡೆದು ಕೆಡವ ಶ್ರೀಹರಿಯ ಆಯುಧವಾದ ಈ ಸುದರ್ಶನೆಂಬ ಪಾಮರ ನಮ್ಮ ಹಿಡಿದ ಗಸಗಸನ ಮಾಡಿ ಗಸಗಣನ ಕುಡಿದು ಬಿಡುವೆ. ಸ್ವಲ್ಪ ತಾಳಲೆ ಅಥವಾ ಚಕ್ರಧರನೆಂಬ ಬಿರುದು ಬಂದಿದ ಶ್ರೀಹರಿಯ ಬಿರುದಿಗೆ ಕುಂದು ತರಬೇ. ಸುದರ್ಶನ ಇದೇ ಶಕ್ತಿ ಸುಧನ ಈ ಎಲೆ ಪರಮ ಘಾತಕನಾದ ಸುದರ್ಶನ ನಿನ್ನ ಮಣ್ಣು ಮುಕ್ಕಿಸದ ಬಿಡಬಲಾರನು ಈ ಶಕ್ತಿ ಸುಧನೆಂಬ ಹಾಗಾದರೆ ಎನ್ನ ತಮ್ಮನನ್ನು ಕಳೆದುಕೊಂಡನೆಂಬ ಎನ್ನ ಆತ್ಮಕ್ಕಾಗುವುದು ಸಮಾಧಾನ. ಹೇ ಬಂಡ ಲೇ ಅದಮ್ಮ ಯುದ್ಧಕ್ಕೆ ಸನ್ನದ್ಧನ ಹಾಗಲ ಕುಲ್ಲ ಆಡಿಸಿ ಮೇಲೆ ನೋಡಲಿಲ್ಲ ಸಲ್ಲ. ಎಲೈ ಕುಲ್ಲ ದಾನವ ಎನ್ನಲ್ಲಿ ಸಾಗಲಾರ್ದ ನನ್ನ ಗರ್ವ ಸಹಜವಾಗಿ ನಡೆಸುವವರೇ ಬಂಡ ಎನ್ನ ಮಾತನ್ನ ಮೇರೆ ನೀನು ದುರಕಂದ್ರೆ ಖಂಡಿತವಾಗಿ ಉರಲಾರ್ದ ನನ್ನ ಜೀವ. ಎಲೈ ಶಕ್ತಿ ಸುಧನ ಸುದರ್ಶನ ಎನ್ನ ಮಾತು ಕೇಳಿ ದುರವಂ ಗೈದು ಕಾಲನ ವಶವಾದನ ಪ್ರಚೋದನ. ನಿಮಗೆ ಜೀವದರಿಂದ ಮರಣ ಬಾರದಂತೆ ಆ ಪರಶನ ವರಮಂ ಕೊಟ್ಟರು ನಿಜ. ತಿಳಿದು ಎನ್ನೊಡನೆ ಯುದ್ಧಕ್ಕೆ ಬಂದಿರುವೆ ನೀರಂತ ಯಜಮಲೆ ಬಂಡ. ಆದ್ದರಿಂದ ಜೀವರಹಿತ ವಿಷ್ಣು ಕರೆದರಾರಸ ಮತ್ತು ನಿಮ್ಮ ಅಂತ ಕೊಲ್ಲ ಧನಸ್ಸಿನ ಸೆರೆಗಳಂ ಚಂಡ ಆಡುವ ಬಲ್ಲಿತನಾಥ ಎನ್ನ ಪರಕ್ರಮ ನೋಡಿದ್ಯಾ? ಮಾಡುವುದಲ್ಲೇ ಬಂಡ ನಿನ್ನ ತಮ್ಮಂಡ ಹೇಗೆ ನೀನು ಸಾಯನಿಗೆ ತೃಣ ಸಮಾನ. ಕೇಳ ಕುಲ್ಲದನಿಗೆ ವಿದ್ಯಕ್ಕೆ ನಿಲ್ಲಬೇಕನ ಅದಮ್ಮ ಆಟದಲ್ಲಿ ನಮ್ಮ ಮಾಮ ಎಲೆ ಕುಲ್ಲತನದ ಮಾತುಗಳನ್ನು ಹಾಡುವ ಏಡಿ ವಿಷ್ಣುವಿನ ಕರ್ಕೊಂಬರ್ರೆ ಆತ್ಮರೇ ಹನುಮಂತಗೌಡ ಈ ಶಕ್ತಿ ಸುಧನ ಮಹಾರಾಜರ ಯಜಮಾನೆ ಈ ಚತುರ್ದಶಿ ಭುವನದಲ್ಲಿರುವ ಯಾವ ವೀರಾದಿ ವೀರರು ನಿಮಗೆ ಸರಿ ಇಲ್ಲವೆಂದ ಆ ಚಂದ್ರಮೌಳಿ ಎನ್ನಗೆ ವರವಂ ಕೊಟ್ಟಿರುವನು. ಎಲೇ ಸುದರ್ಶನ ಲೇ ಶಕ್ತಿ ಸುಧನ ಕಡುಧೀರ ನಡೆದ ಸಮರವು ಮಾಡಿದ್ದಾದರೂ ನಡೆಯದ ನಿನ್ನಯ ಸಮರ್ಥನ. ಎನ್ನ ತಮ್ಮನನ್ನು ಅಪ್ಪಿಸಿದನೆಂಬ ಗರ್ವವನ್ನು ಬಿಡು ತಡ ಮಾಡುವ ಎನ್ನೊಡನೆ ಯುದ್ಧವು ಮಾಡು ಸುದರ್ಶನ. ಕ್ಷಣ ಮಾತ್ರ ಸೇರುವ ನಿನ್ನ ಮೆರೆಸಿದನು.
ನಿನ್ನ ತಮ್ಮನವನ ಆಗಲೇ ಸಂಹಾರ ಧೀರನಾದ್ರೆ ಮಾಡುವೆನ್ನೋ ಸಮರ ಇಲ್ಲವಾತ ಜೀವದ ಮೇಲೆ ಆಸೆ ಧರ್ಮರು ಮಾತನಾಡಿದ ಸೇರ ನಿನ್ನ ಅಂತಃಪುರ ಬರಲೇ ನಿನ್ನ ಸರ ಹರಿಗಿಡಬೇಕನ್ನವನ ಚಿತ್ರವ ಎನ್ನ ಗೋಳಾಕಾರದ ಸರ ಇದರಿಂದ ಉಳಿಯಲಾರ್ದ ನಿನ್ನ ಸರ ವಿದ್ಯಕ್ಕೆ ಅಥವಾ ಈ ಕ್ಷಣ ಮಾಡೆನ್ನ ಸಂಹಾರ ಪ್ರಕಾರವಾಗಿ ಈ ಕ್ಷಣದ ನಿನ್ನ ಸೇರಿಸುವರ ಈ ಭೂಮಿಗೆ ನಿನ್ನ ತೀರಿದ ನಿನ್ನ ಋಣ ಸಾರತೆ ಶಕ್ತಿ ಸುಧನೆ ಪ್ರಸೂನ ಆದರೆ ಎನ್ನ ಕೂಡ ಅಯೋಗತೆ ಹೌದು ದೇವ ದೇವದಿ ದೇವನಾದ ವಿಷ್ಣುವೆಂದಾಗದ ಕಾರ್ಯವ ನಾನು ಮಾಡಿದನಲ್ಲ ನಾನು ಇಲ್ಲದ ವಿಷ್ಣು ಯಾರನ್ನು ಜಯಿಸಿಲ್ಲ ಸಾಧ್ಯವಿಲ್ಲ ಒಂದಾದರೂ ಜಯಿಸಲು ಸಾಧ್ಯವಿಲ್ಲ ಆದರೆ ಆ ನಿನ್ನಿಂದಲೇ ವಿಷ್ಣು ಲೋಕಮಾನ್ಯನಾಗಿರೋನು ಅಂದ ಬಳಿಕ ವಿಷ್ಣುಂತ ನಾನೇ ಅಧಿಕ ಬಲಾಯಿತನೆಂದು ದಂದನ ಎಂದು ಜಯ ಬೇರೆ ಮಿಡಿಸ ವೈಕುಂಠದಲ್ಲಿ ವಿಷ್ಣು ಲಕ್ಷ್ಮಿ ಯಾರ್ಯಾರು ಅಲ್ಲಿರ ಭದ್ರತೆ ನೀಡುವಂತ ಸಾಧ್ಯತೆ ಅತಿ ಜಾಗ್ರತೆ ಲಿಂಗಪ್ಪ ಯಜಮಾನ ಒಪ್ಪಟಲು ಅಧಿಕವಾಗಿತ್ತು ಅದನ್ನು ಪರಿಹರಿಸುವುದು ನಿನ್ನಿಂದಲ್ಲದೆ ಇನ್ನೂ ಅನೇಕ ಆಯುಧಗಳನ್ನು ಧರಿಸಿದ ಈ ಉದರಮಂಡಲದ ಧರಿಸಿದ ಈ ಮಹಾವಿಷ್ಣುವಿಂದು ಆಗಲ್ಲ ಅಲ್ಲ ಸುದರ್ಶನ ಇಂಥ ಅಸಾಧ್ಯ ಕಾರ್ಯ ಮಾಡಿ ಜಯ ಪಡೆದು ಬಂದಂತ ನಿನ್ನಂತ ಪರಾಕ್ರಮಶಾಲಿ ಯಾರೂ ಇಲ್ಲ ಸುದರ್ಶನ, ಯಾರೂ ಇಲ್ಲ ನಿನ್ನ ಸರಿಸಮ. ಓ ಸ್ವಾಮಿ ನಿನ್ನ ಎಸಿದಂತಾಗಲೇ ಓ ಶ್ರೀಮನ್ನಾರಾಯಣ ಬರರೆ ಆ ದುಷ್ಟರಾದ ಶಕ್ತಿ ಸುಧನ ಪ್ರಸನ್ನ ಮರಣ ಹೊಂದಿದರು. ಓ ಲಕ್ಷ್ಮೀರಮಣ ಸುದರ್ಶನ ನಿನ್ನಿಂದಾಗದ ಕಾರ್ಯವನ್ನು ನಾನು ಮಾಡಿ ಜಯ ಪಡೆದು ಬಂದಿರೋಣ. ಏ ಸುದರ್ಶನ ಸ್ವಾಮಿ ಎನ್ನವೀಗ ನಮ್ಮ ವೈಕುಂಠಕ್ಕೆ ಯಾವ ತೊಂದರೆ ಇಲ್ಲ. ನೀ ನನ್ನ ಲಕ್ಷ್ಮೀ ದೇವೊಂದಿಗೆ ಸುಖದಿಂದ ಕಾಲವನ್ನು ಕಳೆಯುತ್ತಾ ಜಗತ್ಪಾಲನ ಮಾಡಿ ಭಕ್ತರನ್ನು ಕಾಪಾಡಿ ದೇವ ದೇನ್ನ ಬಾಂಧವ. ಓ ದೇವ ಮೆಚ್ಚಿದನು ನಿನ್ನ ಸೂರತನ. ಹಾಗಾದರೆ ಲಕ್ಷ್ಮಿ ದೇವ. ಅಹೋ ಲಕ್ಷ್ಮಿ, ನೀವು ಹೇಳುವ ಮಾತು ನಿಜ. ಆದರೆ ನಾನು ಎಂಬ ಅಹಂಕಾರ ಮತ್ತನಾದವರಿಗೆ ತಕ್ಕ ಪ್ರಾಯಶ್ಚಿತ ಮಾಡುವುದೇ ಅದೇ ಆದಿದೇವನಾದ ಎನ್ನ ಕರ್ತವ್ಯ. ಅಹೇ ಸುದರ್ಶನನೇ, ಈಗ ನಿನಗೆ ನಾನೇ ವಿಷ್ಣುವಿಗಿಂತ ಹದಿಕಿನೆಂದು ಹಮ್ಮು ಬಂದಿದೆ. ಅಹಂಕಾರ ಮತ್ತನಾದವರಿಗೆ ವೈಕುಂಠದಲ್ಲಿ ಸ್ಥಾನವಿಲ್ಲ. ಎಲ್ಲ ಸುದರ್ಶನ, ಅಹೋ ದೇವ. ಆದ ಕಾರಣ ನಿನ್ನ ಯೋಗ್ಯತೆ ಬಲಗಳನ್ನು ತಿಳಿಯುವುದಕ್ಕೋಸ್ಕರ ನೀನು ಮೈಸ್ಪತಿ ನಗರದಲ್ಲಿ ಕೃತವರ್ಯನ ಮಗನಾಗಿ ಜನಿಸಿ ಕಾರ್ತವೀರ್ಯಾರ್ಜುನನೆಂಬ ಹೆಸರಿನಿಂದ ಪ್ರಸಿದ್ಧನಾಗು. ಸುದರ್ಶನ, ನನಗೂ ನಿನಗೂ ಯುದ್ಧ ನಡೆಯಲಿ. ನಮ್ಮಿಬ್ಬರ ಯುದ್ಧದಲ್ಲಿ ಯಾರು ಬಲಶಾಲಿ ಎಂಬುದು ಈ ಜಗದ ಜನತೆಯೇ ನಿರ್ಧರಿಸಲಿ. ಈಗಲೇ ಸುದರ್ಶನ ಕೂಗು, ಎನ್ನ ಕೃಪೆಯಿಂದ ಮೈಸ್ಪತಿ ನಗರವನ್ನು ಸೇರಿಕೊ. ಓ ಸುದರ್ಶನ, ಜಯಶಾಲಿಯಾಗಿ. ಓ ದೇವ ನನ್ನ ಇಷ್ಟದಂತಾಗಲಿ. ದೇವ ಸ್ವಲ್ಪ ಅಪರಾಧಕ್ಕೆ ನನಗೆ ಎಂತ ಶಿಕ್ಷೆ ಕೊಟ್ಟಿರುವೆ.
ಸ್ವಾಮಿ ನನಗಂತ ಗರ್ವ ಬಂದಿದ್ದು ನಿಜ. ಆದರೆ ನೀನು ಸೇವಕನಾದ ನಾನು ನಿನ್ನ ಕೂಡ ವಿದ್ಯಮ ಮಾಡಲಿ. ತಂದೆ ಮಕ್ಕಳ ಒಡೆದಾಡುವುದು ನ್ಯಾಯವೇ? ಅಯ್ಯೋ ಶಿವ ಶಿವ, ನಿನಗೆ ಎಂಥ ಜ್ಞಾನ ಆವರಿಸಿತು. ನಾನೇ ಎಷ್ಟಂತ ಅದಕ್ಕೆ ಬಲಶಾಲಿ ಎಂಬ ದುಷ್ಟ ನಡೆಯೋ ಬಾಯಲ್ಲಿ ಹತ್ತಕ್ಕೆ ಬಂತು. ಈ ವಿಚಿತ್ರವೇ ನಿನಗೆ ತಿಳಿಯೋದಾಯ್ತು. ನಾರಾಯಣ, ಜಗದ ಆಗ ಹೋಗಗಳಿಗೆ ನೀನೇ ಕಾರಣ. ಇದನ್ನು ಹರಿತರು ಹರಿಯದೆ ಜ್ಞಾನಿಯಾದೆ. ಎನ್ನ ತಪ್ಪನ್ನು ಕ್ಷಮಿಸು. ನಿನ್ನ ಮಾತು ಮೀರಿದಾದ್ದರಿಂದ ಸಾಧ್ಯವಿಲ್ಲ. ಈಗ ನಿನ್ನ ಆಜ್ಞಂತೆ ತೆರಳುವೆ. ಎನ್ನಮ್ಮ ಅನುಗ್ರಹಿಸಿ ಮುಂದಾದ್ದರಿಂದ ಎನ್ನಂ ಚೇನಕಂದ ಮನುಷ್ಯ ಲಕ್ಷ್ಮೀಪತಿ ಹೊರಡೋನು ಜಾಗ್ರತೆ. ಎಲೈ ಸುದರ್ಶನ, ಕೇಳೆನ್ನ ಹಿತ ವಚನ. ಓ ನಾರಾಯಣ, ಕೇಳೆನ್ನ ಹಿತ ವಚನ. ಮದವೆಂಬುದು ಅರಿಷಟ್ ವರ್ಗಗಳಲ್ಲಿ 5ನೇಯದು. ಇದಕ್ಕೆ ಹಮ್ಮು ಅಹಂಕಾರವೆನ್ನುವರು. ಮನುಷ್ಯನ ತೇಜಸ್ಸು ಎಂಬುದು ನಶಿಸಿ ನಾಶವಾಗುವ ಮೊದಲು ಬುದ್ಧಿ ಸರ್ವನಾಶವಾಗುವುದು. ಮದನ್ಮತ್ತನಾದ ನಿನಗೆ ಯಾವ ಕೆಲಸವೂ ಆಗಲಾರದು. ಆದ ಕಾರಣ ಮಹಿಸ್ಮತಿ ನಗರದಲ್ಲಿ ಹುಟ್ಟಿದ ನಿನಗೆ ಸಂಹಾರ ಮಾಡಿ ನಿನಗುಂಟಾದ ಗರ್ವವನ್ನು ಅಳಿಸಿ ಎನ್ನ ಕೃಪೆಗೆ ನನ್ನ ಶಿರದಲ್ಲಿ ನಿನ್ನ ಚಕ್ರವನ್ನಾಗಿ ಧರಿಸಿವೆ. ಸುದರ್ಶನ, ಮಾಡುವೆನು. ಆದರೆ ಮುಂದಿನ ದಿನ ನನ್ನನ್ನು ನೋಡುವರ್ಯಾರು ಎಂದು ಆಲೋಚನೆಯನ್ನು ಮಾಡಬೇಡ. ಸುದರ್ಶನ, ಸಕಲ ನಾನೇ ದತ್ತಾತ್ರೇಯನೆಂಬ ಋಷಿಯಾಗಿ ಜನಿಸಿ ಸಕಲ ವಿದ್ಯೆಗಳನ್ನು ದಾರಿ ಎರೆದು ತರುವಾಯ ರೇಣುಕಾ ಜಮದಗ್ನಿಯರ ಹೊಟ್ಟೆಯಲ್ಲಿ ಹುಟ್ಟಿ ಪರಶುರಾಮನೆಂಬ ಹೆಸರು ಪಡೆಯಿವಿ. ಆಗ ನನಗೂ ನಿನಗೂ ಯುದ್ಧ ನಡೆಯಲಿ. ನಮ್ಮಿಬ್ಬರ ಯುದ್ಧದಲ್ಲಿ ಯಾರು ಸೂರರ್ಯಾರೆಂಬುದು ಜಗದ ಜನತೆಯೇ ನಿರ್ಧರಿಸಲಿ. ಸುದರ್ಶನ, ನೀನು ಹೋಗು, ಮಹಿಸ್ಮತಿ ನಗರವನ್ನು ಸೇರಿಕೋ. ಸುದರ್ಶನ, ಯುದ್ಧ ನಡೆಯಲಿ. ಆಹೋ ದೇವ, ಬಳಿರ್ರೆ ಎಲಾಯ್ ಸಾರಥೆ. ಶ್ರೇಷ್ಠವಿನ ಆಜ್ಞೆಯಂತೆ ಲೋಕಕಂಟಕರಾದರ ಶಕ್ತಿ ಸುಧರೆ ಬಸವನೆಂಬ ಧನುಸ್ರಂ ಸಂವಸಿದ ಅಚ್ಯುತನ ಆಜ್ಞೆಯಂತೆ ಭೂಲೋಕದ ಮಹಿಸ್ಮೃತ ನಗರಕ್ಕೆ ಪ್ರಯಾಣ ಮಾಡೋ ಸಾರಥೆ. ಜಯಪುರ ಮರ್ಚಿ ಜಾಗ್ರತೆ. ಮಾತನಾಡಿಸಿ ಈ ಸುದರ್ಶನ ಕಾರ್ತವೀರಾಜನಾಗಿ ಜನಿಸಿದೆ ಎಂದು ಹೇಳಿದೆ. ಶ್ರೀಮನ್ನಾರಾಯಣನಾದ ನೀನೇ ಪರಶುರಾಮನಾದ ಮೇಲೆ ನಿಮ್ಮಿಬ್ಬರ ಕಲಹ ನೋಡೋ ಸಂದರ್ಭ ಒಳಗೆ ಬರಲಿದೆ. ದೇವ, ಮುಂದೆ ಏನು ನಡೆಯೋದು ನೋಡೋಣ. ನಿನ್ನ ಮಹಿಮೆ ತಿಳಿಯೋದೇ ಕಠಿಣ. ಸರ ದೇವ ಮಾಧವ ದೇವ ಮಾಧವ ವೈಕುಂಠ ಪಾಲ ಕರುಣದಿ ಕಾಯೋ ಕರುಣದಿ ಕಾಯೋ ಮಹಿಮಾಂತರೇ ಮಾಧವ.
ಎಲ್ಲೆಲ್ಲ ನೀನೇ ತಂದೆ, ಜಗವೆಲ್ಲ ತುಂಬಿರುವ ತಂದೆ, ಜಗವೆಲ್ಲ ತುಂಬಿರುವೆ ತಂದೆ. ದೇವ ಮಾಧವ ವೈಕುಂಠ ಪಾಲ ಕರುಣದಿ ಕಾಯೋ ಮಹಿಮಾಂತಲೇ, ಕರುಣದಿ ಕಾಯೋ ಮಹಿಮಾಂತಲೀಲ, 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 ಮಹಿಮಾಂತಲೀಲ. ನಾರಾಯಣ ನಾರಾಯಣ ಶ್ಲೋ ಕ್ಷಿತಿಯೊಳು ಸತಿಗೆ ಪತಿಯ ಆಧಾರ, ಕ್ಷಿತಿಯೊಳು ಸತಿಗೆ ಪತಿಯ ಆಧಾರ, ನಂಬಿದೆ ಹಿಂದಿನ ಕೆರೆನವ ಕೋರ, ನಂಬಿದೆ ಇನಿಯನ ಕೆರೆನವ ಕೋರ, ನಾರಿ ಮರಣ ಆಲಿಸುತ್ತಾರೆ.